ವೈಭವ ನ್ಯೂಸ್ಗೆ ಸ್ವಾಗತ. ಚುನಾವಣೆ ಪೂರ್ವದಲ್ಲಿ ನೀಡಿದ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಬದ್ಧತೆಯಿಂದ ಕೆಲಸ ಮಾಡುತ್ತಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಗೆಲ್ಲಿಸಬೇಕು ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಅವರು ತಾಲೂಕಿನ ತುರುವೇಹಾಳ್ ಪಟ್ಟಣದ ಪಿಡಬ್ಲ್ಯೂಡಿ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು. ಸುಳ್ಳು ಮತ್ತು ಸತ್ಯದ ನಡುವೆ ಈ ಚುನಾವಣೆ ನಡೆದಿದೆ. ಸತ್ಯದ ಪರವಾಗಿ ಕಾಂಗ್ರೆಸ್ ಹೋರಾಟ ಮಾಡುತ್ತಿದೆ. ಆದರೆ ಬಿಜೆಪಿಯವರು ಸುಳ್ಳನ್ನೇ ಬಂಡವಾಳವನ್ನಾಗಿಟ್ಟುಕೊಂಡು ಚುನಾವಣೆ ಎದುರಿಸುತ್ತಿದ್ದಾರೆ. ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ಸುಳ್ಳಿನ ಸರದಾರರಾಗಿರುವ ಬಿಜೆಪಿಯವರಿಗೆ ಸೋಲಿಸಬೇಕೆಂದರು. 10 ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ದುಡ್ಡು ಹಾಕುತ್ತೇವೆ ಎಂದು ಹೇಳಿದ್ದರು. ಆದರೆ 15 ಪೈಸೆ ಹಣ ಸಹ ಹಾಕಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ದರು. ಅದು ಕೂಡ ಹುಸಿಯಾಯಿತು. ಉದ್ಯೋಗ ಕೇಳಿದರೆ ಯುವಕರಿಗೆ ಪಕೋಡ ಮಾರಲು ಹೋಗಿ ಎನ್ನುವ ಈ ದೇಶದ ಪ್ರಧಾನಿಗೆ ರೈತರ ಯುವಕರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಭಾಗದ ಹಿರಿಯರಾಗಿರುವ ವಿರೂಪಾಕ್ಷಪ್ಪನವರು ನನ್ನ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಶಿವರಾಜ್ ತಂಗಡಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಮಾಡುವ ನೈತಿಕತೆ ಇಲ್ಲ ಎಂದು ಹೇಳಿದ್ದಾರೆ. ವಿರೂಪಾಕ್ಷಪ್ಪನವರು ಅರ್ಥ ಮಾಡಿಕೊಳ್ಳಬೇಕು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಪ್ರಶ್ನಿಸುವ ಹಕ್ಕನ್ನು ಸಂವಿಧಾನ ನೀಡಿದೆ. ಅದು ವಿರೂಪಾಕ್ಷಪ್ಪರಿಗೂ ಇದೆ, ನನಗೂ ಇದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ಹೇಳಿಕೆಗೆ ತಿರುಗೇಟು ನೀಡಿದರು. 5 ಗ್ಯಾರಂಟಿ ಕೊಟ್ಟು ಲೋಕಸಭೆ ಚುನಾವಣೆಗೆ ಮತ ಕೇಳಲು ಬಂದಿದ್ದೇವೆ. ಮಹಿಳೆಯರೇ ಒಂದು ಶಕ್ತಿ. ಮಹಿಳೆಯರಿಗೆ ಬಸ್ ಫ್ರೀ ಅಲ್ಲ, ಬಸ್ಸ ಹೆಣ್ಣು ಮಕ್ಕಳ ಕೈಗೆ ಕೊಟ್ಟಿದ್ದೇವೆ. ಗೃಹ ಜ್ಯೋತಿ ಹೆಸರಿನಲ್ಲಿ 200 ಯೂನಿಟ್ ಕರೆಂಟ್ ಕೊಟ್ಟಿದ್ದೇವೆ. ಎಲ್ಲರಿಗೂ ಫ್ರೀ ಕರೆಂಟ್ ಕೊಡಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಗೆ ನೇರವಾಗಿ 2,000 ಹಣ ಕೊಡುತ್ತಿದ್ದೇವೆ. ಅಕ್ಕಿ ಕೊಡದೆ ಸಿದ್ದರಾಮಯ್ಯ ಹೆಸರು ಕೆಡಿಸಲು ಕೇಂದ್ರದ ಬಿಜೆಪಿ ಸರ್ಕಾರ ಪ್ಲಾನ್ ಮಾಡಿತ್ತು. ಕೇಂದ್ರದಿಂದ ಅಕ್ಕಿ ಕೊಡದಿದ್ದರೂ ನುಡಿದಂತೆ ನಡೆದ ಸಿದ್ದರಾಮಯ್ಯನವರ ಸರ್ಕಾರ ಅಕ್ಕಿ ಬದಲಾಗಿ ಹಣ ಕೊಡುತ್ತಿದೆ ಎಂದರು. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ಗೆಲ್ಲುವುದು ಖಚಿತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದರು. ಏನು ಮಾತಾಡ್ತಿದ್ರೆ ತಂಗಡಿಗೆ ಮೋದಿ ಅವರಿಗೆ ಮಾತಾಡ್ಬಿಟ್ಟು ಭಾರಿ ದೊಡ್ಡ ಅಪರಾಧ ಮಾಡಿದ್ರೆ ವಿಚಾರ ಹೇಳ್ತಾ ಇದ್ರು. ದೊಡ್ಡ ಅಪರಾಧ ವಿಚಾರ ನಾನು ಕೇಳಿದೆ. ಇಲ್ಲಿಯ ಸಂಸದರು, ಮಾಜಿ ಸಂಸದರು ಸನ್ಮಾನ್ಯ ವಿರೂಪಾಕ್ಷಪ್ಪ ಸಾಹೇಬರು ಯಾವುದೋ ಒಂದು ಕಾರ್ಯಕ್ರಮದ ಮಾತಾಡಿದ್ರು. ತಂಗಡಿಗೆ ಅವರು ವಿರೂಪಾಕ್ಷ ಮೋದಿ ಅವ್ರ ಬಗ್ಗೆ ಮಾತಾಡಿಬಿಟ್ರು. ದೊಡ್ಡ ತಪ್ಪನ್ನು ಮಾಡ್ಬಿಟ್ರು. ನಾನು ಕೇಳ್ತೀನಿ, ಮೋದಿ ಅವರಿಗೆ ಕ್ವಶನ್ ಮಾಡೋಕೆ ಶಕ್ತಿ ನಿಮಗೂ ಇದೆ, ನಮಗೂ ಇದೆ ಅನ್ನೋ ಮಾತನ್ನು ಹೇಳ್ಬೇಕಾಗುತ್ತೆ. ಯಾವ ಅರ್ಥದಲ್ಲಿ ಕೇಳಿದ್ದೀನಿ ವಿರೂಪಾಕ್ಷಪ್ಪ ಸಾಹೇಬ್ರೆ, ನಮ್ಮ ಯುವಕರು ಇವತ್ತು ಆದಿ ತಪ್ಪು ಅಂತ ಕೆಲಸ ಆಗ್ತಾ ಇದೆ. ನೀವು ಸುಳ್ಳು ಹೇಳಿದ್ದೀರಿ. ಬಿಜೆಪಿ ಮಿತ್ರರು ಉದ್ಯೋಗ ಕೊಡ್ತೀರಂತ ಸುಳ್ಳು ಹೇಳಿ ನಮ್ಮ ಯುವಕರನ್ನು ಆದಿ ತಪ್ಪಿಸಿದ್ರಿ. ಅದಕ್ಕೆ ನಾನು ಕ್ವಶನ್ ಅದಕ್ಕೆ ಕೇಳ್ತಾ ಇದ್ದೀನಿ ಮೋದಿ ಅವರಿಗೆ. ನಿಮಗೆ ನಿಜವಾದ ಬಿಜೆಪಿ ಅವರಿಗೆ ಅರ್ಥ ಕಲ್ತಿದ್ರೆ ನೀವು ನುಡಿದಂತೆ ನಡೆದಿದ್ದೀರಿ ಅನ್ನಂಗಿದ್ರೆ 2 ಕೋಟಿ ಉದ್ಯೋಗದ ಲಿಸ್ಟ್ 1 ವರ್ಷಕ್ಕೆ ಲಿಸ್ಟ್ ಕೊಡಿ. 10 ವರ್ಷಕ್ಕೆ 25 ಕೋಟಿಯ ಲಿಸ್ಟ್ ಅನ್ನು ಕೊಡಿ. ನಾನು ನಿಮಗೆ ಶರಣಾಗ್ತಾ ಆಗ್ತೀನಿ ಅನ್ನೋ ಮಾತನ್ನು ಹೇಳಿದೆ ಅವರಿಗೆ. ಹೌದಲ್ಲ ರೀ? ಇಷ್ಟೆಲ್ಲ ಸುಳ್ಳು ಹೇಳಿ 10 ವರ್ಷ ಸುಳ್ಳು ಹೇಳಿದವ್ರನ್ನು ಇನ್ನೂ ಕೇಳ್ತೀರಾ? ಅವರೇ ಮಾತು ಕೇಳ್ತೀರಾ? ನೋಡಿ, ನಾವು 9 ತಿಂಗಳ ಹಿಂದೆ ನಾನು ಬಸವನಗೌಡರು, ಅಂಬಲಗೌಡ ಸಾಹೇಬರು, ಅಮರೇಗೌಡ ಸಾಹೇಬರು ಪ್ರತಿ ಜಿಲ್ಲಾದೊಳಗೆ, ಪ್ರತಿ ನಮ್ಮ ವಿಧಾನಸಭಾ ಕ್ಷೇತ್ರದಾಗ ಪ್ರತಿ ಒಂದು ಊರಿಗೆ ಬಂದು ಹೇಳಿದ್ವಿ, ನಮ್ಮನ್ನ ಗೆಲ್ಸಿ 5 ವರ್ಷದೊಳಗ 5 ಗ್ಯಾರಂಟಿಯನ್ನ ಲೋಕಸಭಾ ಚುನಾವಣೆ ಮುಂಚಿತ ನಿಮ್ಮ ಮನೆಗೆ ಬಂದು ನಿಮ್ಮ ಅಕೌಂಟಿಗೆ ಹಾಕುವಂತ ಕೆಲಸವನ್ನು ಮಾಡ್ತೀವಿ ಅಂತ ಅವತ್ತ 1 ವರ್ಷದಿಂದ ನಾವು ಮಾತನ್ನು ಹೇಳಿದ್ವಿ. ಇವತ್ತು 1 ವರ್ಷ ಲೋಕಸಭಾ ಚುನಾವಣೆ ಬರೋಕ್ಕಿಂತ ಮುಂಚಿತ ನಿಮ್ಮ ಅಕೌಂಟಿಗೆ ನಾವೇನು 5 ಗ್ಯಾರಂಟಿಯನ್ನು ಮನೆಗೆ ಹೇಳಿ ಬಂದಿದ್ವಿ. ಇವತ್ತು 5 ಗ್ಯಾರಂಟಿಯನ್ನು ನಿಮ್ಮ ಮನೆಗೆ ಕೊಟ್ಟು ಮತ್ತೆ ನಾವು ಲೋಕಸಭಾ ಚುನಾವಣೆಗೆ ಬಂದಿದ್ದೀವಿ. ಅವತ್ತ ನಮ್ಮ ತಾಯಂದ್ರಿಗೆ ಹೇಳಿದ್ವಿ, ಶಕ್ತಿ ಯೋಜನೆ ಹೆಣ್ಮಕ್ಳ ಒಂದು ದೊಡ್ಡ ಶಕ್ತಿ.
ಹಗ್ಗದಿಂದ ಕಟ್ಟಿ ಹಾಕಿ ಕುಡುಗೋಲಿನಿಂದ ಕುತ್ತಿಗೆಯನ್ನು ಕೊಯ್ದು ವ್ಯಕ್ತಿಯೋರ್ವನನ್ನು ಕೊಂದು ಕೊಲೆ ಮಾಡಿದ ವ್ಯಕ್ತಿ ಪೊಲೀಸ್ ಠಾಣೆಗೆ ಶರಣಾದ ಘಟನೆ ನಡೆದಿದೆ. ಗ್ರಾಮದ ಹೊರವಲಯದಲ್ಲಿರುವ ಹಳ್ಳದಲ್ಲಿ ಕೊಲೆ ಮಾಡಲಾಗಿದ್ದು, ಬಳಗಾನೂರು ಗ್ರಾಮದ ನಿವಾಸಿ ಖಾದರ್ ಬಾಷಾ ಮುಲ್ಲಾರ್ ಎಂದು ಗುರುತಿಸಲಾಗಿದೆ. ಕೊಲೆಗೈದ ವ್ಯಕ್ತಿ ಮಾರುತಿ ಪೊಲೀಸ್ ಠಾಣೆಗೆ ತೆರಳಿ ತಾನೇ ಕೊಲೆ ಮಾಡಿರುವುದಾಗಿ ಹೇಳಿ ಪೊಲೀಸರಿಗೆ ಶರಣಾಗಿದ್ದಾನೆ. ಕೊಲೆಗೈದ ಮಾರುತಿ ಮತ್ತು ಕೊಲೆಯಾದ ಖಾದರ್ ಬಾಷಾ ಒಂದೇ ಗ್ರಾಮದವರಾಗಿದ್ದು, ಮಾರುತಿ ಹೆಂಡತಿಯೊಂದಿಗೆ ಖಾದರ್ ಬಾಷಾ ಅಸಭ್ಯವಾಗಿ ವರ್ತನೆ ಮಾಡಿದ್ದೇ ಈ ಕೊಲೆಗೆ ಕಾರಣ ಎನ್ನಲಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಸಿಂಧನೂರು ಡಿಎಸ್ಪಿ ತಳವಾರ್ ಸೇರಿದಂತೆ ಸಿಪಿಐಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ವತಃ ಆರೋಪಿಯೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದರಿಂದ ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಬಳಗಾನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೇಹಾ ಹಿರೇಮಠ್ ಅವರ ಬರ್ಬರ ಹತ್ಯೆ ಘಟನೆ ಖಂಡಿಸಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಎಬಿವಿಪಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ರವಾನಿಸಲಾಯಿತು. ಕಾಲೇಜು ಆವರಣದಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಫಯಾಜ್ ಎನ್ನುವಾತ ಕೊಲೆ ಮಾಡಿರುವುದರಿಂದ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿದೆ. ಕೊಲೆಗಾರ ಕಾಲೇಜಿನ ಒಳಗಡೆ ಬಂದು ರಾಜಾರೋಷವಾಗಿ ಇಂತಹ ಕೃತ್ಯ ಎಸಗಿರುವುದು ಗಮನಿಸಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿರುವುದಕ್ಕೆ ಸಾಕ್ಷಿಯಾಗಿದೆ. ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ. ಪೊಲೀಸರು ಈ ದುಷ್ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಅಪರಾಧಿಗೆ ಕಠಿಣ ಶಿಕ್ಷೆ ಆಗುವ ಹಾಗೆ ನೋಡಿಕೊಳ್ಳಬೇಕು. ಆ ಮೂಲಕ ಮೃತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು. ರಾಜ್ಯದ ಶಾಲಾ ಕಾಲೇಜು ಪ್ರದೇಶಗಳಲ್ಲಿ ಪೊಲೀಸರು ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳಬೇಕು. ಕಾಲೇಜು ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಒದಗಿಸಬೇಕು. ಹದಗೆಡುತ್ತಿರುವ ಕಾನೂನು ವ್ಯವಸ್ಥೆಯನ್ನು ಸುವ್ಯವಸ್ಥೆಗೆ ತರಬೇಕು. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಸಂಭಾವ್ಯ ದುಷ್ಕೃತ್ಯಗಳನ್ನು ತಡೆಯಬೇಕು ಹಾಗೂ ನೇಹಾ ಹಿರೇಮಠ್ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಎಬಿವಿಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿಭಾಗ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಪೆಟಿಗೇರಿ, ಸುರೇಶ್ ಪಟಿಗೇರ್, ನಗರ ಸಂಚಾಲಕ ಪ್ರದೀಪ್ ಪಾಟೀಲ್, ತಾಲೂಕಾ ಸಂಚಾಲಕರಾದ ಅಭಿಷೇಕ್ ಮೇಟಿ, ರಾಮನಗೌಡ, ವಿನಯ್, ಸಂದೀಪ್ ನಾಯಕ್, ಮೌನೇಶ್ ವಿಶ್ವಕರ್ಮ, ಸುಬ್ರಹ್ಮಯ್ಯ, ಶಶಿಧರ್, ರವಿಕುಮಾರ್ ಸೇರಿದಂತೆ ಇನ್ನಿತರರಿದ್ದರು. ವಿಷಯ ಹುಬ್ಬಳ್ಳಿ ಬಿವಿಪಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ್ ಲವ್ ಜಿಹಾದಿಯ ಕಾರಣಕ್ಕಾಗಿ ಫಯಾಜ್ ಎಂಬಾತ ಮಾಡಿರುವ ಭೀಕರ ಹತ್ಯೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಎಬಿವಿಪಿಯು ಪ್ರತಿಭಟನೆ ಮಾಡಿದೆ. ಶಾಲಾ ಕಾಲೇಜುಗಳು, ಜ್ಞಾನ ದೇಗುಲಗಳು, ಇಂತಹ ದೇಗುಲದಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿ ನೇಹಾ ಹಿರೇಮಠವನ್ನು ಭೀಕರ ಹತ್ಯೆಯನ್ನು ಮಾಡಿರುವ ಘಟನೆ ವಿದ್ಯಾರ್ಥಿಯ ಸಮುದಾಯದಲ್ಲಿ ಭೇದ ವಾತಾವರಣ ಮೂಡಿಸಿದಂತಾಗಿದೆ. ದೆಹಲಿ ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ ಎಂಸಿಎ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಯನ್ನು ನೇಹಾ ಹಿರೇಮಠ್ ಅವರನ್ನು ದೂರ ಮನಸ್ಥಿತಿಯ ಫಯಾಜ್ ಲವ್ ಜಿಹಾದಿಗಾಗಿ ಅವಳನ್ನು ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ ಈ ಪ್ರೀತಿಯನ್ನು ವಿದ್ಯಾರ್ಥಿ ನಿರಾಕರಿಸಿದ್ದಕ್ಕಾಗಿ ಆಕೆಯ ಕಾಲೇಜಿಗೆ ಅಕ್ರಮವಾಗಿ ಪ್ರವೇಶಿಸಿ ಚಾಕುವಿನಿಂದ ಸುಮಾರು 9 ಬಾರಿ ಹಿಡಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಾಲೇಜಿನ ಒಳಗೆ ಬಂದು ವಿದ್ಯಾರ್ಥಿಯನ್ನು ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದರೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯವೂ ಇಲ್ಲ, ರಾಜಾರೋಷವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ, ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ. ಈ ಘಟನೆಯಿಂದಾಗಿ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಕ್ಕೆ ಒಳಗಾಗಿದೆ. ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿದೆ. ಜೊತೆಗೆ ರಾಜ್ಯಾದ್ಯಂತ ಪೊಲೀಸರು ಶಾಲಾ ಕಾಲೇಜುಗಳ ಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿ ಸಂಭಾವ್ಯ ಘಟನೆಗಳನ್ನು ತಡೆಯಲು ಪ್ರಯತ್ನಿಸಬೇಕು. ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಯನ್ನು ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಿ ಸರ್ಕಾರಗಳು ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಕಾನೂನಿನ ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ. ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಸುರಕ್ಷತೆಯ ಕೇಂದ್ರಗಳಾಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಅಗತ್ಯ ಎಂದು ಕಂಡರೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕೆಂದು ಎಬಿವಿಪಿ ಆಗ್ರಹಿಸುತ್ತದೆ. ಧನ್ಯವಾದಗಳು. ತಾಲೂಕಿನ ಗೊರೆಬಾಳ್ ಗ್ರಾಮದಲ್ಲಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದ ಸಭೆ ಸ್ತ್ರೀ ಶಕ್ತಿ ಬಲ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿದ್ದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ, ಮಾಸಿಕ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ, ಉಚಿತ ವಿದ್ಯುತ್ ಸೇರಿದಂತೆ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ನೀಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರ ಪರ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಗೊರೆಪಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿದ್ದರು. ತಾಲೂಕಿನ ಸಾಲ್ಗುಂದ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ತೊರೆದು ಬಸನಗೌಡ ಬಾದರ್ಲಿ ನೇತೃತ್ವದಲ್ಲಿ ಹಲವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಜವಳಿ, ಮುಖಂಡರಾದ ದಾದಾಪೀರ್ ದಡಿಸುಗೂರು, ಜಾವೇದ್ ಸಾಲ್ಗುಂದ, ಯೂನಿಸ್ ಪಾಷಾ ದಡಿಸುಗೂರು, ಅಮರೇಶ್ ಗಿರ್ಜಾಲಿ, ಶಫೀಯುಲ್ಲಾ ಸಾಲ್ಗುಂದ ಸೇರಿದಂತೆ ಹಲವರಿದ್ದರು. ಸಮಾಜದಲ್ಲಿ ಮಹಿಳೆಯರಿಗೂ ಪುರುಷರಷ್ಟೇ ಸರಿಸಮಾನ ಸ್ಥಾನಮಾನ ಕಲ್ಪಿಸಬೇಕು ಎಂದು 12ನೇ ಶತಮಾನದಲ್ಲಿಯೇ ಹೋರಾಟ ಮಾಡಿದ ಧೀರ ವನಿತೆ ಅಕ್ಕ ಮಹಾದೇವಿಯು ಇಂದಿನ ಮಹಿಳೆಯರ ಬದುಕಿಗೆ ಆದರ್ಶಪ್ರಾಯ ಎಂದು ಬಣಜಿಗ ಸಮಾಜದ ತಾಲೂಕಾಧ್ಯಕ್ಷ ಎನ್ ಅಮರೇಶ್ ಅಭಿಪ್ರಾಯಪಟ್ಟರು. ಅವರು ನಗರದ ಗಂಗಾವತಿ ರಸ್ತೆಯ ಅಕ್ಕ ಮಹಾದೇವಿ ವೃತ್ತದಲ್ಲಿ ನಡೆದ ಶಿವಶರಣೆ ಅಕ್ಕ ಮಹಾದೇವಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಸಾಮರಸ್ಯ ಮೂಡಿಸಲು ಅಂಕುಡೊಂಕುಗಳನ್ನು ತಿದ್ದಲು ಶ್ರಮಿಸಿದ ಅಕ್ಕ ಮಹಾದೇವಿಯವರ ಹೆಸರು ಇತಿಹಾಸದ ಪುಟದಲ್ಲಿ ಉಳಿದುಕೊಂಡಿದ್ದು, ಅವರ ಆದರ್ಶಗಳು ಇಂದಿನ ಮಹಿಳೆಯರಿಗೆ ದಾರಿದೀಪವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ಬಸವರಾಜ್ ಅಂಗಡಿ ಬೂತಲದಿನ್ನಿ, ಅಮರೇಶ್ ಸಾಹುಕಾರ್ ಮಾಡಶಿರ್ವರ್, ವೀರಭದ್ರಪ್ಪ ಕುರ್ಕುಂದಿ, ಎಚ್.ಜಿ. ಹಂಪಣ್ಣ, ಚೆನ್ನಪ್ಪ ತೊಂತನಾಳ್, ವೀರೇಂದ್ರ ಪ್ರಸಾದ್ ತೊಂತನಾಳ್, ಮಲನಗೌಡ ಮಾವಿನ ಮಡುಗು, ಆದಪ್ಪ ಜವಳಿ, ರಂಗಾರೆಡ್ಡಿ ಸಸಲಮರಿ, ಕರೇಗೌಡ ಕುರ್ಕುಂದಿ, ಗುಂಡಪ್ಪ ಬಳಿಗರ್, ವಿಶ್ವನಾಥ್ ಚನ್ನಳ್ಳಿ, ಶರಣಬಸವ ಸಾಲ್ಗುಂದ, ಆದಪ್ಪ ಜವಳಿ, ಷಡಕ್ಷರಪ್ಪ ನಾಗ್ಲಾಪುರ್, ಬಣಜಿಗ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ನಂದಿನಿ ಮೇರ್ನಾಳ್, ರತ್ನಮ್ಮ ಬಂಗಾರ್ ಶೆಟ್ಟಿ, ಶೈಲಜಾ ಷಡಕ್ಷರಪ್ಪ, ಲತಾ ಜವಳಿ ಸೇರಿದಂತೆ ಇನ್ನಿತರರಿದ್ದರು. ಇದೇ ಸಂದರ್ಭದಲ್ಲಿ ರಮೇಶ್ ಇವರಿಗೆ ಸನ್ಮಾನಿಸಲಾಯಿತು. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸ್ಪರ್ಧಿಸಿರುವ ನಿರುಪಾದಿ ಗೋಮರ್ಸಿಯವರು ವಿವಿಧ ಗ್ರಾಮಗಳಲ್ಲಿ ಭೇಟಿಯಾಗುವ ಮೂಲಕ ಮತಯಾಚಿಸಿದರು. ಕಳೆದ 2-3 ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಯುವ ಉತ್ಸಾಹಿ ನಿರುಪಾದಿ ಗೋಮರ್ಸಿ ಕಳೆದ ಸಿಂಧನೂರು ವಿಧಾನಸಭಾ ಚುನಾವಣೆಯಲ್ಲೂ ಕೆಆರ್ಎಸ್ ಪಾರ್ಟಿಯಿಂದ ಸ್ಪರ್ಧಿಸಿದ್ದರು. ಈ ಬಾರಿಯೂ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿದ್ದಾರೆ. ಮತಯಾಚನೆಯ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರಿದ್ದರು. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ ಕಾಂಗ್ರೆಸ್ ಮುಖಂಡರು ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಭರ್ಜರಿ ಮತಬೇಟೆ ನಡೆಸಿದರು. ಅವರು ತಾಲೂಕಿನ ತುರ್ವಿಹಾಳ್ ಪಟ್ಟಣ ಪಿಡಬ್ಲ್ಯೂಡಿ ಇಲಾಖೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಸಭೆ ನಡೆಸಿದ ಕಾಂಗ್ರೆಸ್ ಮುಖಂಡರು ರಾಜಶೇಖರ್ ಹಿಟ್ನಾಳರಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಸಂಸದ ಸಂಗಣ್ಣ ಕರಡಿ, ಶಾಸಕ ಹಂಪನಗೌಡ ಬಾದರ್ಲಿ, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಬಯ್ಯಾಪುರ್ ಮಾತನಾಡಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಜನಪರ ಆಡಳಿತ ನೀಡುವಲ್ಲಿ ವಿಫಲವಾಗಿದ್ದು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್, ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ, ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎದ್ದಲ್ದಿನ್ನಿ, ಕೆಪಿಸಿಸಿ ಸದಸ್ಯರಾದ ನಲ್ಲ ವೆಂಕಟೇಶ್ವರರಾವ್, ಸಿದ್ದನಗೌಡ ಮಾಟೂರು, ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲನಗೌಡ ದೇವರಮನೆ, ಫಾರೂಕ್ ಸಾಬ್ ಕಾಜಿ, ನಿರುಪಾದಪ್ಪ ಜೋಳದರಾಶಿ, ಅಶೋಕ್ ಉಮಲುಟಿ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಬೇಗಂ ಹವಾಲ್ದಾರ್ ಸೇರಿದಂತೆ ಅನೇಕರಿದ್ದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಸಿದ್ದನಗೌಡ ತುರ್ವಿಹಾಳ್ ನೇತೃತ್ವದಲ್ಲಿ ವಿವಿಧ ಸಮಾಜದ ಮುಖಂಡರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಳ್ ಹಾಗೂ ಸಂಸದ ಕರಡಿ ಸಂಗಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಫೋನ್ ತೆಗಿರೋ
ಪರವಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಮಹಿಳೆಯರಿಗೆ ವಿಧವಾ ವೇತನ ಇರಬಹುದು, ವೃದ್ಧಾಪ್ಯ ವೇತನ ಇರಬಹುದು, ಹತ್ತು ಹಲವಾರು ಇವತ್ತು ಅವರಿಗೆ ಬಹುಮಳಿಯ ಅಂತ ಮಾಡಿರ್ತಕ್ಕಂಥದ್ದು ಜಮೀನು ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅದು ಇಂದಿರಾ ಗಾಂಧಿ ದೇವರಾಜ ಅರಸರು ಬಹುತೇಕ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಇದು ಇವತ್ತು ಏನಾದ್ರು ಬಿಜೆಪಿ ಯಾರನ್ನ ಭೂಮಿ ಕೊಟ್ಟವ್ರನ್ರಿ ನೀವು ಕೇಳ್ರಿಲ್ಲ, ಯಾರು ಯಡಿಯೂರಪ್ಪ ಕೊಟ್ರ ಏನ್ ಬೊಮ್ಮಾಯಿ ಕೊಟ್ರ ಯಾರು ಕೊಟ್ಟಾರ? ಇವತ್ತೇನಾದ್ರು ಕೊಟ್ರೆ ಅದು ಇಂದಿರಾ ಗಾಂಧಿ ಅವರು ನಮ್ಮ ನೆಚ್ಚಿನ ಶಾಸಕರ ನೇತೃತ್ವದಲ್ಲಿ ಕೂಡ ಅವರು ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಸೇರ್ಪಡೆ ಆಗೋರು ವೇದಿಕೆ ಬರಲಾಗಿ ಬರಬೇಕು ಅನ್ನಿಸ್ತಿದ್ದಾರೆ, ಸಮಯ ಇಲ್ಲ. ತುರುವೇರ ಪಟ್ಟಣದ ಸರ್ವ ಸಮಾಜದ ಮುಖಂಡರು ಮತ್ತು ಯುವಕರಿಂದ ಕೊಪ್ಪಳ ಲೋಕಸಭೆಯ ಅಭ್ಯರ್ಥಿಯಾಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಮತ್ತು ಜನಪ್ರಿಯ ಮಾಜಿ ಸಂಸದರಾಗಿರುವಂತಹ ಕರಡಿ ಸಂಗಣ್ಣನವರಿಗೆ ಸನ್ಮಾನ. ಊಟ ಮಾಡಿಕೊಂಡು ಬಂದಂತಹ ಕಾರ್ಯಕರ್ತರು ಆದಷ್ಟು ಬೇಗನೆ ಸ್ಟೇಜಿನ ಒಳಗಡೆ ಬರಬೇಕಾಗಿ ಕಳಕಳಿ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.